ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಯಿತು. ಸಚಿವ ರಾಮಲಿಂಗಾರೆಡ್ಡಿ ಡೆಡ್ಲೈನ್ ಮುಗಿದು 3 ತಿಂಗಳಾಯಿತು. ವಾಹನ ಸವಾರರಿಗೆ ನಿತ್ಯವೂ ಮತ್ತಷ್ಟು ಆಪತ್ತು. ಕತ್ತರಿಸದೆ ಕಣ್ಣೀರು ತರಿಸುತ್ತಿದೆ ಈರುಳ್ಳಿ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಡಿಮೆ ಇಳುವರಿಯಿಂದ ಗ್ರಾಹಕರಿಗೆ ಕಿರಿಕಿರಿ. ಕಸ ವಿಲೇವಾರಿ ವಾಹನಗಳಿಗೆ ಜಿಪಿಆರ್ಎಸ್ ತಂತ್ರಜ್ಞಾನ. ನಾಗರಿಕರಿಗೂ ಸ್ವೈಪ್ ಕಾರ್ಡ್ ನೀಡಲು ತೀರ್ಮಾನ. ದೊಮ್ಮಲೂರಿನಲ್ಲಿ ಜಾರಿಯಾಗಲಿದೆ ಯೋಜನೆ. ಕಬ್ಬನ್ ಪಾರ್ಕ್ ಆಗುತ್ತಾ? ಚಾಮರಾಜೇಂದ್ರ ಉದ್ಯಾನ ಶೀಘ್ರದಲ್ಲೇ ಹೊಸ ಹೆಸರು ನಾಮಕರಣ. ತೋಟಗಾರಿಕೆ ಇಲಾಖೆಯಿಂದ ಚಿಂತನ ಮಂಥನ. ಸಿನಿ ರಂಗದ 3 ಕಲಾವಿದರಿಗೆ ನಾಳೆ ಜನ್ಮದಿನ. ಅಭಿಮಾನ ಸ್ಟುಡಿಯೋದಲ್ಲಿ ವಿಷ್ಣು ಬರ್ತ್ಡೇ ಆಚರಣೆ. ಹುಟ್ಟಿದ ಹಬ್ಬದಂದೇ ಉಪ್ಪಿ 2 ಚಿತ್ರಕ್ಕೆ ರಿಯಲ್ ಸ್ಟಾರ್ ಚಾಲನೆ. ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಗುಂಡಿಗಳೇ ಇಲ್ಲದಂತೆ ಮಾಡ್ತೀನಿ ಅಂತ ಡೆಡ್ಲೈನ್ ಕೊಟ್ಟಿದ್ರು ನಮ್ಮ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ. ಅವರು ಈ ಮಾತನ್ನ ಹೇಳಿ ಹೆಚ್ಚು ಕಡಿಮೆ 3 ತಿಂಗಳೇ ಕಳೆದು ಹೋಗಿದೆ. ಸುವರ್ಣ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾನೆ ಇದೆ. ಆದರೆ ಗುಂಡಿಗಳು ಮಾತ್ರ ಮುಚ್ಚೋ ಹಂತ ಕಾಣ್ತಿಲ್ಲ. ಹೊರತಾಗಿ ಸತತವಾಗಿ ಸುರಿತಾ ಇರೋ ವರುಣನ ಆರ್ಭಟಕ್ಕೆ ಇನ್ನಷ್ಟು ಗುಂಡಿಗಳು ಜಾಸ್ತಿ ಆಗ್ತಾ ಇವೆ. ಕಳೆದ 1 ವಾರದಿಂದ ಬರ್ತಾ ಇರೋ ಮಳೆಯಿಂದ ಸರಿಸುಮಾರು 10,000 ಗುಂಡಿಗಳು ಜಾಸ್ತಿಯಾಗಿದ್ದು, ವಾಹನ ಸವಾರರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಮತಾ ನಡೆಸಿದ ವಾಕ್ ಥ್ರೂ ಇಲ್ಲಿದೆ. ಸಿಲಿಕಾನ್ ಸಿಟಿ ಒಳಗಡೆ ಗುಂಡಿನ ಅಥವಾ ಗುಂಡಿ ಒಳಗಡೆ ಸಿಲಿಕಾನ್ ಸಿಟಿ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಕಾಡ್ತಾ ಇದೆ. ಯಾಕಂತಂದ್ರೆ ಸುವರ್ಣ ನ್ಯೂಸ್ ಇದಕ್ಕಿಂತ ಮೊದಲು ಕೂಡ ಈ ಗುಂಡಿಗಳ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾನೆ ಇತ್ತು. ಆದರೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಈ ಗುಂಡಿಗಳನ್ನ ರಿಪೇರಿ ಮಾಡ್ತೀವಿ ಅನ್ನುವಂಥ ಭರವಸೆಗಳನ್ನ ನೀಡ್ತಾನೆ ಇದ್ದಾರೆ. ಆದರೆ ಈ ಭರವಸೆಗಳು ಮಾತ್ರ ಭರವಸೆಯಾಗಿಯೇ ಬೀಳುತ್ತೆ. ಈಗ ಈ ಮಳೆ ಬರ್ತಾ ಇದೆ. ಏನು ಸಿಲಿಕಾನ್ ಸಿಟಿಯಲ್ಲಿ 1 ವಾರದಿಂದ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಂಡಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ವೆಹಿಕಲ್ಗಳು ಬರ್ತಾ ಇದ್ರೆ ಇಲ್ಲಿ ನೀರು ನಿಂತಿರುವಂಥದ್ದು, ಗುಂಡಿಗಳು ಇರುವಂತಹ ಗುಂಡಿಗಳಿಗೆ ಡಬಲ್ ಗುಂಡಿಗಳಾಗಿ ವೆಹಿಕಲ್ಗಳು ಹೋಗ್ತಾ ಇರುವಂಥದ್ದು, ಅದ್ರ ಜೊತೆಗೇನೆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಎಲ್ಲವೂ ಕೂಡ ಸಹಜವಾಗಿ ಕಣ್ಣೆದುರಿಗೆ ವಾಸ್ತವಾಂಶ ಕಾಣಿಸ್ತಾ ಇದೆ. ಹಾಗಾಗಿ ಗುಂಡಿಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಆದರೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಭರವಸೆಗಳನ್ನ ನೀಡ್ತಾನೆ ಇದ್ದಾರೆ. ಆದಷ್ಟು ಬೇಗ ಈ ಗುಂಡಿಗಳನ್ನ ಮುಚ್ಚುತ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಇರುವಂತದ್ದು ಸುಮಾರು 30,000 ಗುಂಡಿಗಳು ಇದ್ವು. ಆದರೆ ಈಗ ಏನು ದಿನನಿತ್ಯ ಬರ್ತಾ ಇರುವಂತಹ ಮಳೆಯಿಂದ ಗುಂಡಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಎಲ್ಲ ಕಡೆ ಇರುವಂತಹ ಗುಂಡಿಗಳಿಗೆ ಇನ್ನಷ್ಟು ಗುಂಡಿಗಳು ಆಡ್ ಆಗ್ತಾನೆ ಇದ್ದಾವೆ. ವೆಹಿಕಲ್ಗಳಿಗೆ ಓಡಾಡೋದಿಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಏನು BBMP ಅಧಿಕಾರಿಗಳಿಗೆ ಏನ್ ಮಾಡೋದಪ್ಪ, ಇದಕ್ಕಿಂತ ಮೊದಲಿದ್ದಂತಹ ಗುಂಡಿಗಳನ್ನ ಮುಚ್ಚೋದಾ ಅಥವಾ ಇನ್ನಷ್ಟು ಆಡ್ ಆಗಿರುವಂತಹ ಗುಂಡಿಗಳನ್ನ ಮುಚ್ಚೋದಾ ಅನ್ನುವಂತಹ ಒಂದು ಏನು ಸಮಸ್ಯೆ ಕಾಡ್ತಾ ಇದೆ. ಒಟ್ಟಲ್ಲಿ ಜನಸಾಮಾನ್ಯರು ಇದಕ್ಕಿಂತ ಮೊದಲು ಕೂಡ ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇದ್ರು. ಸೊ ಈಗ ಮಳೆಯಿಂದ ಇನ್ನಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಕೊಟ್ಟಂತಹ ಭರವಸೆಯನ್ನ ಉಳಿಸ್ಕೊಂತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಈಜಲು ತೆರಳಿದ್ದ 2 ಬಾಲಕರು ನೀರು ಪಾಲಾದ ಘಟನೆ ಇವತ್ತು ಬೆಂಗಳೂರು ಹೊರವಲಯದ ಅರಕೆರೆ ಗ್ರಾಮದಲ್ಲಿ ನಡೆದಿದೆ. ಕೆರೆಯಲ್ಲಿ ಈಜೋದಕ್ಕೆ ತೆರಳಿದ್ದ ಪ್ರಶಾಂತ್ ಮತ್ತು ನಾಗರಾಜ್ ಮೃತ ಬಾಲಕರು. ಈ ಸಂಬಂಧ ಬೆಂಗಳೂರಿನ ರಾಜಾನುಕುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನ ಬದಲಾಗ್ತಾ ಇರೋದು ಗೊತ್ತೇ ಇದೆ. ಆದರೆ ಈಗ ಕಸದ ವಿಷಯಕ್ಕೂ ಹೈಟೆಕ್ ತಂತ್ರಜ್ಞಾನದ ಟಚ್ ಸಿಕ್ಕಿದೆ. ಹೇಗೆ ಅಂತೀರಾ? ನೋಡೋಣ ಬನ್ನಿ. ಕಸ ವಿಲೇವಾರಿಗಾಗಿ ಮಿನಿ ಟ್ರಕ್.
ಇದಕ್ಕೆ ಜಿಪಿಆರ್ಎಸ್ ತಂತ್ರಜ್ಞಾನ ಅಳವಡಿಕೆ. ಇಷ್ಟೇ ಅಲ್ಲ, ಕಾರ್ಡ್ ಸ್ವೈಪ್ ಮಾಡೋಕೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್, ವೆಬ್ ಕ್ಯಾಮೆರಾ ಅಳವಡಿಕೆ, ಸಿಲಿಕಾನ್ ಸಿಟಿಯ ಕಸ ವಿಲೇವಾರಿ ಮಾಡೋ ಮಿನಿ ಟ್ರಕ್ ಹೀಗೆ ಹೈಟೆಕ್ ಆಗಲಿವೆ. ಇದು ಇಂದಿರಾನಗರ ದೊಮ್ಮಲೂರಿನ ಕಸ ವಿಲೇವಾರಿ ಘಟಕದ ಕಾಂಟ್ರಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರ ಸೂಪರ್ ಐಡಿಯಾ. ಟ್ರಕ್ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ಜಿಪಿಆರ್ಎಸ್ ಮ್ಯಾಪ್ ಮೂಲಕ ತೋರಿಸಿದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಯಾರೆಲ್ಲ ಕಸ ವಿಲೇವಾರಿ ಮಾಡಿದ್ರು ಅನ್ನೋ ವರದಿ ನೀಡುತ್ತೆ. ಕಸ ಎಲ್ಲ ಮನೆಯವರೆಲ್ಲ ಕಸ ಗಾಡಿಗೆ ಹಾಕಿದ್ಮೇಲೆ ಮತ್ತು ರಸ್ತೆಗೆ ಕಸ ಬರೋಕ್ಕೆ ಚಾನ್ಸ್ ಇರಲ್ಲ. ಮತ್ತು ಯಾವ ಮನೆಯವ್ರು ಕಸ ಹಾಕಿರಲ್ಲ ಅವರೇ ತಂದು ಕಸ ರೋಡ್ಗೆ ಹಾಕಿದ್ದಾರೆ ಅಂತ ಕಂಡುಹಿಡಿಬೋದು ಒಂದು. ಮತ್ತು ಇದರಲ್ಲಿ ಡ್ರೈ ಗಾರ್ಬೇಜ್, ವೆಟ್ ಗಾರ್ಬೇಜ್ ಅಂತ ಸಪ್ರೇಟ್ ಮಾಡಿದ್ದೀವಿ. ಈ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಎಲ್ಲ ತೊಗೊಂಡೋಗಿ ಒಂದೇ ಗಾಡಿಗೆ ಸುರಿದ್ಬಿಟ್ಟು ಈ ಜನರ ಕೈಯಲ್ಲಿ ಬಿಟ್ಬಿಟ್ಟು ಜನ ಕೈಯಲ್ಲಿ ಸಪ್ರೇಟ್ ಮಾಡಿಸ್ತಾಯಿದ್ವಿ. ಇದರಲ್ಲಿ ಆ ನೆಸೆಸಿಟಿ ಏನಿಲ್ಲ. ಡೈರೆಕ್ಟಾಗಿ ಗಾಡಿಯಾಗ ಹಾಕುವಾಗಲೇ ವೆಟ್ ಗಾರ್ಬೇಜ್ ಸಪ್ರೇಟ್ ಆಗಿಬಿಡುತ್ತೆ, ಡ್ರೈ ಗಾರ್ಬೇಜ್ ಸಪ್ರೇಟ್ ಆಗಿಬಿಡುತ್ತೆ. ಈ ಹೊಸ ತಂತ್ರಜ್ಞಾನದ ಪ್ರಕಾರ ಒಂದು ಏರಿಯಾದ ಪ್ರತಿ ಮನೆ ಸದಸ್ಯರಿಗೆ ನಂಬರ್ ಕಾರ್ಡ್ ಕೊಡಲಾಗುತ್ತೆ. ಅವರು ಕಸ ಹಾಕಿದ ಕೂಡಲೇ ಸ್ವೈಪ್ ಮಾಡಬೇಕು. ಆಗ ಯಾರು ಕಸ ವಿಲೇವಾರಿ ಮಾಡಿದ್ರು ಅನ್ನೋದು ದಾಖಲಾಗುತ್ತೆ. ಜೊತೆಗೆ ಟ್ರಕ್ನಲ್ಲೇ ಹಸಿ ತ್ಯಾಜ್ಯ ಮತ್ತು ಒಣತ್ಯಾಜ್ಯ ಅಂತ ವಿಂಗಡಣೆ ಮಾಡಲಾಗಿದ್ದು ಅದೆಲ್ಲವೂ ವೆಬ್ ಕ್ಯಾಮ್ನಲ್ಲಿ ದಾಖಲಾಗುತ್ತೆ. ದಾರಿಯಲ್ಲಿ ಕಸ ಇದ್ರೂ ಚಾಲಕ ವಾಹನ ನಿಲ್ಲಿಸದಿದ್ರೆ ಅದೂ ರೆಕಾರ್ಡ್ ಆಗುತ್ತೆ. ಈ ವ್ಯವಸ್ಥೆಗೆ ದೊಮ್ಮಲೂರು ನಿವಾಸಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ. ಮತ್ತು ನಾವು ಮನೆಗಳಿಂದ ಮನೆಯಲ್ಲೇ ಸಗ್ರಿಗೇಷನ್ ಮಾಡಿ ಒಣ ಕಸ ಮತ್ತು ಹಸಿ ಕಸನ ಸಗ್ರಿಗೇಷನ್ ಮಾಡಿ ತಂದಾಕೋದ್ರಿಂದ ರೋಡಲ್ಲಿ ಎಲ್ಲೂ ಬೀಳೋದಿಲ್ಲ. ಇದು ಮಾಡಿರೋದ್ರಿಂದ ಬೆಂಗಳೂರು ಇನ್ನು ಪರಿಸರ ಸ್ನೇಹಿ ನಗರ ಅಂತ ಕರೆಸ್ಕೊಳ್ಳೋದಕ್ಕೆ ಬಹಳ ದೂರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಕ್ಟೋಬರ್ 2ರಂದು ದೊಮ್ಮಲೂರಿನಲ್ಲಿ 2 ಹೈಟೆಕ್ ಮಿನಿ ಟ್ರಕ್ ಚಾಲ್ತಿಗೆ ಬರಲಿವೆ. ಈಗಾಗಲೇ 2,000 ಮನೆಗಳ ಸದಸ್ಯರಿಗೆ ಕಾರ್ಡ್ ನೀಡಲಾಗಿದೆ. ಬ್ಯಾಂಗ್ಳೂರಲ್ಲಿ ಕಸದ ದೊಡ್ಡ ಸಮಸ್ಯೆ. ಎಷ್ಟೋ ಕಡೆ ಕಸ ವಿಲೇವಾರಿ ಆಗಲ್ಲ, ಆದರೂ ಕೂಡ ಅದು ವಿಂಗಡಣೆ ಆಗಲ್ಲ. ಇದಕ್ಕೋಸ್ಕರ ದೊಮ್ಮಲೂರು ಕಾಂಟ್ರಾಕ್ಟರ್ ಒಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಇದರ ಮೂಲಕ ಕಸ ವಿಲೇವಾರಿನೂ ಆಗುತ್ತೆ, ಜೊತೆಗೆ ಸರಿಯಾಗಿ ವಿಂಗಡಣೆ ಕೂಡ ಆಗುತ್ತೆ. ಇದೇ ಮಾದರಿನ BBMP ಅವರು ಎಲ್ಲ ಕಡೆ ಅಳವಡಿಸಿದಲ್ಲಿ ಬೆಂಗಳೂರು ಸ್ವಚ್ಛ ನಗರ ಆಗೋದ್ರಲ್ಲಿ ಸಂದೇಹವಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಭಾರೀ ಮಳೆಗೆ ಮೊನ್ನೆ ಕೊಚ್ಚಿ ಹೋಗಿದ್ದ ನೆಲಮಂಗಲದ ಅಗರ ಕೆರೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕೆರೆಯ ಹೂಳೆತ್ತೋದಕ್ಕೆ ಸೂಚನೆ ನೀಡಿದ ಅವರು ಮೊನ್ನೆ ಕೆರೆ ಒಡೆದಿದ್ದರಿಂದ ಹಾನಿಯಾದ ಜನರಿಗೆ ಪರಿಹಾರ ನೀಡುವಂತೆ ಬೆಂಗಳೂರು ಗ್ರಾಮಾಂತರ ಡಿಸಿಗೆ ಸೂಚನೆ ನೀಡಿದರು. ರಾಜಕಾಲುವೆಯಿಂದ ಕೆರೆಗೆ ಕೊಳಚೆ ನೀರು ಹರಿದು ಬರ್ತಾ ಇದ್ದು ಇದನ್ನ ತಡೆದು ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತ ಸ್ಥಳೀಯರು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದರು. ಇದಕ್ಕೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯ ಕೆರೆಯ ಹೂಳೆತ್ತಲು ಹಾಗೂ ರಾಜಕಾಲುವೆಗಳ ಒತ್ತುವರಿ ತೆರವಿಗೆ ಸೂಚನೆ ನೀಡಿದರು. ಕೆರೆ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸುಮಾರು 2 ಕೋಟಿ ರೂಪಾಯಿ ಇದಕ್ಕೆ ಮಂಜೂರಾಗಿದೆ. ಕೆಲಸ ನಡೆಯುವಾಗಲೇ ಈ ಸಾರಿ ಇದ್ದಕ್ಕಿದ್ದಲೇ ಮಳೆ ಜಾಸ್ತಿ ಬಿದ್ದುಬಿಡೋದು. 13ನೇ ತಾರೀಕು ಮಾಮೂಲಿ ಮಳೆಗಿಂತ ಈ ತಿಂಗಳು ಜಾಸ್ತಿ ಆಗ್ಬಿಡೋದು. ಹಂಗಾಗಿ ನೀರು ಅದು ಮಳೆ ಬಂತಲ್ಲ, ಜಾಸ್ತಿ ನೀರು ಹಂಗಾಗಿ ಇಲ್ಲಿ ಒಡೆದಿದೆ. ಬಟ್ ಅದೃಷ್ಟವಶಾತ್ ಏನಪ್ಪ ಅಂತಂದರೆ ಹೆಚ್ಚು ಹಾನಿಯಾಗಿಲ್ಲ. ಮನೆಗಳಿಗೆ ನುಗ್ಗಿದೆ, ಸುಮಾರು 38-40 ಮನೆಗಳಿಗೆ ನೀರು ನುಗ್ಗಿದೆ. ಒತ್ತುವರಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅವುಗಳನ್ನೆಲ್ಲ ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕೆ ಕೆರೆಗಳ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಈಗ ಈರುಳ್ಳಿ ಬೆಲೆ ಸರದಿ. ಕೆಲ ದಿನಗಳಿಂದ 50 ರೂಪಾಯಿ ಆಸುಪಾಸಿನಲ್ಲಿದ್ದ ಈರುಳ್ಳಿ ಬೆಲೆ ಇವತ್ತು 80 ರೂಪಾಯಿಗೆ ಬಂದು ನಿಂತಿದ್ದು ಗ್ರಾಹಕರು ಈರುಳ್ಳಿ ಹೆಂಗ್ ತಗೊಳ್ಳಿ ಅಂತಿದ್ದಾರೆ. ಗ್ರಾಹಕರು ಈರುಳ್ಳಿ ಕತ್ತರಿಸದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ 65 ರೂಪಾಯಿ ಇದ್ದ ಈರುಳ್ಳಿ ಬೆಲೆ ಇಂದು 70ರಿಂದ 80 ರೂಪಾಯಿಗೆ ಏರಿಕೆ ಆಗಿದೆ. ದೇಶದ ಪ್ರಮುಖ ನಗರಗಳ ಮಾರುಕಟ್ಟೆಯಲ್ಲಿ ಈರುಳ್ಳಿ ದಾಸ್ತಾನು ಕಡಿಮೆಯಾಗಿರೋದು ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಹಾವು ಏಣಿ ಆಟದಂತೆ ಇರುವ ಈರುಳ್ಳಿ ದರ ಇಂದು ದಿಢೀರನೆ ಏರಿಕೆ ಕಂಡಿದೆ. ದೆಹಲಿ ಸಗಟು ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ರೇಟ್ ಕೆಜಿಗೆ 70ರಿಂದ 80 ರೂಪಾಯಿ ಇದೆ. ಇನ್ನು ಚಂಡೀಗಢ ಮತ್ತು ಕಾಶ್ಮೀರದಲ್ಲೂ ಕೂಡ ಈರುಳ್ಳಿ ಬೆಲೆ 80 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲಿ 75 ರೂಪಾಯಿ ಇದ್ರೆ ಮುಂಬೈನಲ್ಲಿ 70 ರೂಪಾಯಿ ಇದೆ. ಬೆಂಗಳೂರಲ್ಲಿ ಈರುಳ್ಳಿ ಬೆಲೆ 60ರಿಂದ 70 ರೂಪಾಯಿ ಇದೆ. ಭೋಪಾಲ್ನಲ್ಲಿ ಕೆಜಿ ಈರುಳ್ಳಿ ಬೆಲೆ 65 ರೂಪಾಯಿ ಇದ್ರೆ ಪಾಟ್ನಾದಲ್ಲಿ 50 ರೂಪಾಯಿ ಇದೆ.
ಇದನ್ನು ಮಹಾರಾಷ್ಟ್ರದ ಬಂದರೆ 70-75 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರದ ಕೆಂಪ್ಟಿ ಆಯ್ತು, ಇನ್ನೇನು ಬರೋಂಗಿಲ್ಲ ಅದು. ಇನ್ನೇನಿಲ್ಲ, ಇನ್ನೊಂದು ನೆಕ್ಸ್ಟ್ ಮಂತಿಂದ ಮಹಾರಾಷ್ಟ್ರದ್ದು ಒಂದು ಹೊಸ ಈರುಳ್ಳಿ ಬರೋ ಚಾನ್ಸಸ್ ಇದೆ. ಮಹಾರಾಷ್ಟ್ರ ಹೊಸ ಈರುಳ್ಳಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ಬೋದು. ಮತ್ತು ಇಲ್ಲಿ ಬಿಜಾಪುರ ಸ್ಟಾರ್ಟ್ ಆಗ್ತದೆ, ಗದಗ್ ಸ್ಟಾರ್ಟ್ ಆಗುತ್ತೆ, ಗುಲ್ಬರ್ಗ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಸ್ಟಾರ್ಟ್ ಆದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಕಾಣುತ್ತೆ. ಈರುಳ್ಳಿ ಬೆಲೆ ಹೆಚ್ಚಾಗ್ತಿರೋದು ಕೇಂದ್ರ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಆಯಾ ರಾಜ್ಯಗಳು ಈರುಳ್ಳಿ ಬೆಲೆಯನ್ನು ತಗ್ಗಿಸುವತ್ತ ಗಮನ ಹರಿಸಬೇಕು. 10-15 ದಿನಗಳಲ್ಲಿ ಬೆಲೆ ಕಡಿಮೆಯಾಗುತ್ತೆ ಅಂತ ಕೇಂದ್ರ ಆಹಾರ ಸಚಿವ KV ಥಾಮಸ್ ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಲೆ ಏರಿಕೆಯಿಂದ ರೈತರು ಖುಷಿಗೊಂಡಿದ್ದಾರೆ. ಪ್ರತಿ ಬಾರಿ ಮಾರುಕಟ್ಟೆಗೆ ಇಳುವರಿ ತಂದಾಗ ಇಷ್ಟು ಪ್ರಮಾಣದಲ್ಲಿ ನಮಗೆ ಬೆಲೆ ಸಿಗ್ತಾ ಇರಲಿಲ್ಲ, ಆದರೆ ಈ ಬಾರಿ ಕಡಿಮೆ ಇಳುವರಿ ತಂದು ಜೇಬು ತುಂಬಾ ಹಣ ಎಣಿಸ್ತಿದ್ದೀವಿ ಅಂತಾರೆ ರೈತರು. ಇವಾಗ 30 ವರ್ಷದಿಂದ ಈರುಳ್ಳಿ ಬೆಳೀತಾ ಇದ್ದೀವಿ. ಆವಾಗಲಿಂದಲೂ ಏನಂತ ರೇಟ್ ಏನು ಸಿಕ್ಕಿಲ್ಲ. ಈ ಸಾರಿ ಒಳ್ಳೆ ರೇಟ್ ಸಿಗ್ತಾಯಿದೆ, ಬೆಳೆನೂ ಕಡಿಮೆ ಆದ್ರೂ ಒಳ್ಳೆ ರೇಟು, ಒಳ್ಳೆ ದುಡ್ಡು ಸಿಗ್ತಾಯಿದೆ ರೈತರಿಗೆ. ಎಲ್ಲ ಸಂತೋಷವಾಗಿದ್ದಾರೆ ರೈತರು. ತೈಲ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಗ್ರಾಹಕರು ಈಗ ಈರುಳ್ಳಿ ಬೆಲೆಯಿಂದನೂ ಹೈರಾಣಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕೆಜಿ ಈರುಳ್ಳಿ ಬೆಲೆ 100 ರೂಪಾಯಿ ತಲುಪೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ನಮ್ಮ ಬೆಂಗಳೂರಿನ ಇನ್ನಷ್ಟು ಸುದ್ದಿ ಇದೆ.